ಬೆಂಗಳೂರಿನಲ್ಲಿ ಮಳೆಗೆ ಸಾಕಷ್ಟು ಅನಾಹುತ ಆಗಿದೆ. ಅಂಡರ್ ಪಾಸ್ಗಳಲ್ಲಿ ವಿಶೇಷವಾಗಿ ಸಾಕಷ್ಟು ನೀರು ನಿಂತು ಅಪಾಯ ಎದುರಾಗಿದೆ. ಮಡಿವಾಳದ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂತು ಸಾಕಷ್ಟು ತೊಂದರೆ ಆಗಿದೆ. ಸಂಚಾರ ಅಂತೂ ಹೇಗೋ ಅಸ್ತವ್ಯಸ್ತವಾಗಿದೆ. ಅಲ್ಲಿ ಮೂವ್ಮೆಂಟೇ ಇಲ್ಲ ಅನ್ನೋ ಪರಿಸ್ಥಿತಿ. ಜಿಟಿ ಮಳೆ ನಡುವೆನೆ ಓಡಾಡ್ತಾ ಇದ್ದಾರೆ. ಆಫೀಸ್ಗಳಿಗೆ ಹೋಗಬೇಕು, ವೀಕ್ ಡೇ ಇವತ್ತು. ಆಫೀಸ್ಗಳಿಗೆ ಹೋಗುವಂತ ಜನ ಅಂತೂ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥವ್ರು, ಬೇರೆ ಬೇರೆ ರೀತಿಯ ಉದ್ಯೋಗಗಳಿಗೆ ತೆರಳುವಂಥವ್ರು ಎಲ್ಲರೂ ಕೂಡ ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಲೇಬೇಕು, ತುತ್ತಿನ ಚೀಲ ತುಂಬಿಸ್ಲೇಬೇಕು. ಏನ್ ಮಾಡೋದು, ಮಳೆ ಬರ್ತಾನೆ ಇದೆ. ಬೆಂಗಳೂರಿನಲ್ಲಿ ಮಳೆ ಹೊಡಿತಕ್ಕೆ ಜನ ಪರದಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ಬಿಟ್ಟಿದೆ. ಪ್ರತಿಯೊಂದು ಕಡೆನೂ ಕೂಡ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯ ಸಮಸ್ಯೆ. ಮಳೆ ನೀರು ತುಂಬಿಕೊಂಡು ಒದ್ದಾಡ್ತಾ ಇದ್ದಾರೆ ಜನ. ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತ. ರಸ್ತೆ ಮೇಲೆ ಗಾಡಿ ಓಡಿಸ್ತಾ ಇದೀವೋ, ಕೆರೆಲ್ ಗಾಡಿ ಓಡಿಸ್ತಾ ಇದೀವೋ ಗೊತ್ತಾಗದೇ ಇರೋಷ್ಟು ಮಳೆ ಸುರಿದಿದೆ ಬೆಂಗಳೂರಿನಲ್ಲಿ. ಇವತ್ತು ಕೂಡ ಬೆಳಗ್ಗೆಯಿಂದಾನೇ ಸುರಿತಾ ಇರೋ ಮಳೆ ಒಂದು ಕ್ಷಣವೂ ಕೂಡ ಬಿಡುವು ಕೊಡದ ಹಾಗೆ ಸುರಿತಾನೆ ಇದೆ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಾಯಿ ಲೇಔಟ್ ಇಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಓವರ್ ಆಲ್ ಬೆಂಗಳೂರಿನಲ್ಲೂ ಕೂಡ ಮುತ್ತಪ್ಪ, ನಿರಂತರವಾಗಿ ಮಳೆ ಸುರಿತಾನೆ ಇದೆ, ಮಳೆ ನಿಲ್ತಾನೆ ಇಲ್ಲ. ಮಳೆ ಆರ್ಭಟ. ಸಾಯಿ ಲೇಔಟ್ ಅಂತೂ ಸಂಪೂರ್ಣ ಕೆರೆನೇ ಆಗಿಬಿಟ್ಟಿದೆ ಅಂತ. ಈಗೇನಿದೆ ಅಪ್ಡೇಟ್, ಏನಿದೆ ಪರಿಸ್ಥಿತಿ? ಸುಲಕ್ಷ್ಮಿ, ಈಗ ತಾನೇ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಜೆಸಿಬಿನಲ್ಲಿ ನೀರು ಮತ್ತೆ ಊಟವನ್ನ ಹಂಚಿಕೆ ಮಾಡುವಂತಹ ಕೆಲಸಗಳು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಸಾಯಿ ಲೇಔಟ್ ನಿವಾಸಿಗಳಿಗೆ ಬೆಳಗಿಂದಲೂ ಕೂಡ ಊಟ, ಉಪಹಾರ ಸೇರಿದಂತೆ ಇನ್ನಿತರ ಅಗತ್ಯ ವಸ್ತುಗಳು ಇರದೇ ಇರುವಂತಹ ಕಾರಣಕ್ಕಾಗಿ ಈಗ ತಾನೇ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಜೆಸಿಬಿನಲ್ಲಿ ಕುಡಿಯುವ ನೀರು ಮತ್ತೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ದೃಶ್ಯವನ್ನು ಕೂಡ ನಾವು ನೋಡಬಹುದು. ಈಗ ತಾನೇ ಬಿಬಿಎಂಪಿ ಅಧಿಕಾರಿಗಳು ಆ ಜೆಸಿಬಿನಲ್ಲಿ ನೀರು ಮತ್ತೆ ಬೆಳಗ್ಗೆಗೆ ಬೇಕಾದಂತಹ ಟಿಫನ್ ಆಗಿರಬಹುದು, ಜೊತೆಗೆ ಹಾಲಿನ ಪಾಕೆಟ್ ಅನ್ನು ಕೂಡ ಅವರು ವಿತರಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜನ ಹೊರಗಡೆ ಬರೋದಕ್ಕೆ ಆಗದಿರುವಂತಹ ಕಾರಣಕ್ಕಾಗಿ ಜೆಸಿಬಿನಲ್ಲೇ ಅವರನ್ನ ಆ ಒಂದು ಊಟವನ್ನು ಹೋಗ್ಬಿಟ್ಟು ಅವರ ಮನೆಗೆ ಹೋಗಿ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಈ ಒಂದು ಲೇಔಟ್ ಜನರಿಗೆ ಇದೇ ರೀತಿಯಾಗಿ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂದ್ರೆ ಎಲ್ಲೂ ಕೂಡ ಅವರಿಗೆ ಜಾಗ ಇಲ್ಲ ಇರೋದಕ್ಕೆ. ಹೀಗಾಗಿ ಫಸ್ಟ್ ಫ್ಲೋರ್ ಮತ್ತೆ ಮನೆಯ ಮಹಡಿ ಮೇಲೆ ಹೋಗ್ಬಿಟ್ಟು ಎಲ್ಲರೂ ಕೂಡ ವಾಸವಾಗಿದ್ರು. ಇದೀಗ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ನೀಡುವಂತಹ ಕೆಲಸವನ್ನ ಈಗ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು, ಬಿಬಿಎಂಪಿಯ ಸಿಬ್ಬಂದಿಗಳೆಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜೆಸಿಬಿನಲ್ಲಿ ಅವರಿಗೆ ಅಗತ್ಯ ವಸ್ತುಗಳು ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಈ ಲೇಔಟ್ ಅಲ್ಲಿರುವಂತಹ ನೀರು ಮಾತ್ರ ಕಡಿಮೆ ಆಗುವಂತಹ ಯಾವುದೇ ರೀತಿಯಂತಹ ಲಕ್ಷಣ ಕಂಡು ಬರ್ತಾ ಇಲ್ಲ. ರಾಜಕಾಲುವೆ ನೀರು ಏರಿಕೆ ಆಗ್ತಾನೆ ಇದೆ. ಯಾಕಂದ್ರೆ ಬೇರೆ ಬೇರೆ ಭಾಗದಲ್ಲಿ ಮಳೆ ಬರ್ತಿರುವಂತಹ ಕಾರಣಕ್ಕಾಗಿ ಆ ಮಳೆ ನೀರು ನೇರವಾಗಿ ಇಲ್ಲಿಂದ ಹರಿದು ಇಲ್ಲಿರುವಂತಹ ಪಕ್ಕದಲ್ಲಿರುವಂತಹ ಕೆರೆಗೆ ಹೋಗ್ತಿರುತ್ತೆ. ಆದ್ರೆ ಆ ಕೆರೆಗೆ ಹೋಗುವಂತಹ ರಾಜಕಾಲುವೆಯ ನೀರು ನೇರವಾಗಿ ಲೇಔಟ್ ಒಳಭಾಗದಲ್ಲಿ ಬರ್ತುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಆ ಜನರಿಗೆ ಏನು ಉಪಹಾರ ಹಂಚಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ನೀರು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಫಸ್ಟ್ ಫ್ಲೋರ್ ಇರುವಂತಹ ಜನರಿಗೆ ಹೋಗಿ ಕೊಡಕ್ಕಾಗಲ್ಲ. ಅವರು ಕೆಳಗಡೆ ಬಂದು ತೆಗೆದುಕೊಳ್ಳಕ್ಕೂ ಆಗದಿರುವಂತಹ ಕಾರಣಕ್ಕಾಗಿ ಜೆಸಿಬಿನಲ್ಲೇ ಹೋಗಿ ಅವರನ್ನ ಹಂಚಿಕೆ ಮಾಡುವಂತಹ ಕೆಲಸವನ್ನ ನಾವು ಇಲ್ಲಿ ಮಾಡ್ತಿದೀವಿ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ನೀರಿನ ಬಾಟಲ್ ಆಗಿರ್ಬೋದು ಮತ್ತೆ ಇನ್ನಿತರ ವಸ್ತುಗಳನ್ನ ಜೆಸಿನ ಮುಂಭಾಗದಲ್ಲಿ ಇಟ್ಕೊಂಡು ಹಂಚಿಕೆ ಮಾಡುವಂತಹ ಕೆಲಸವನ್ನ ಈಗ ಮಾಡ್ತಿದ್ದಾರೆ ಶ್ರೀಲಕ್ಷ್ಮಿ. ಓಕೆ, ಬಟ್ ಎಷ್ಟೊತ್ತು ತನಕ ಅಂತ ಬರೀ ಹೀಗೆ ಆಹಾರ ನೀರು ಹಂಚಿಕೊಂಡಿರ್ತಾರೆ? ಇನ್ನೂ ಕೂಡ ಅಲ್ಲಿ ನೀರನ್ನ ಹೊರಗಡೆ ಹಾಕುವಂತ ಕೆಲಸ ಆಗ್ಬೇಕಾಗಿದೆ. ಆದ್ರೆ ಮಳೆ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗುತ್ತೆ, ಜೊತೆಗೆ ಇನ್ನಷ್ಟು ನೀರು ಕೂಡ ತುಂಬಿಕೊಳ್ಳುತ್ತೆ. ಸೊ ಪರಿಹಾರ ಏನ್ ಇದಕ್ಕೆ? ಜನಪ್ರತಿನಿಧಿಗಳು ಯಾರಾದ್ರೂ ಭೇಟಿ ನೀಡಿದಾರಾ? ಏನ್ ಕತೆ ಮುತ್ತಪ್ಪ?
ಲಕ್ಷ್ಮಿ, ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳಾಗ್ಲಿ ಇಲ್ಲಿರುವಂತಹ ಶಾಸಕರಾಗಿರಿ ಯಾರು ಕೂಡ ಇದುವರೆಗೂ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಕಾರಣ ಇಷ್ಟೇ, ಈ ಸಾಯಿ ಲೇಔಟ್ನ ಈ ಸಮಸ್ಯೆ ಇವತ್ತಿಂದಲ್ಲ, ಕಳೆದ 4-5 ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಲ್ಲಿ ರಾಜಕಾಲುವೆಯನ್ನ ಅಗಲೀಕರಣ ಮಾಡಿದ್ರೆ ಸಾಕು, ಈ ಲೇಔಟ್ಗೆ ಬರುವಂತಹ ರಾಜಕಾಲುವೆ ನೀರು ಸರಾಗವಾಗಿ ಹರಿದು ಹೋಗುತ್ತೆ. ಆ ಒಂದು ರಾಜಕಾಲುವೆಯನ್ನ ಅಗಲೀಕರಣ ಮಾಡೋದ್ರಲ್ಲೇ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಇಲ್ಲಿ ನಾವು ಆಗ್ಲೇ ಹೇಳಿದಾಗೆ ಇಬ್ಬರು ಹಾಲಿ ಸಿಎಂಗಳು ಬಂದು ಭೇಟಿ ಕೊಟ್ಟಿದ್ರು, ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು. 4 ಜನ ಬಿಬಿಎಂಪಿ ಆಯುಕ್ತರು ಯಾರೆಲ್ಲ ಆಗಿದ್ರು ಅವರೆಲ್ಲರೂ ಕೂಡ ಬಂದು ಇಲ್ಲಿ ಭೇಟಿ ಕೊಟ್ಟಿದ್ರು. ಎಲ್ಲರೂ ಭೇಟಿ ಕೊಡ್ತಾ ಇದ್ರೆ ಹೊರತು ಶಾಶ್ವತ ಪರಿಹಾರ ಇಲ್ಲ. ಕೇವಲ ಈ ಒಂದು ಲೇಔಟ್ನ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆನ ಅಗಲೀಕರಣ ಮಾಡಿದ್ರೆ ಸಾಕು, ನೀರು ಹರಿದು ಹೋಗುತ್ತೆ. ಆದ್ರೆ ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಸರಿದೂಗಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಹೀಗಾಗಿ ಲೇಔಟ್ನ ಜನರು ಇದೇ ರೀತಿಯಾದಂತಹ ಸಮಸ್ಯೆನ ಎದುರಿಸಬೇಕು. ಈ ನೀರು ಹೋಗೋವರೆಗೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಿಸಬೇಕು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಆ ಒಂದು ಲೇಔಟ್ನ ಪ್ರಾರಂಭದಲ್ಲೇ ಒಂದು ಸಣ್ಣದಾದಂತಹ ಮೋರಿಯನ್ನ ಓಪನ್ ಮಾಡಲಾಗಿದೆ ಜೆಸಿಬಿ ಮುಖಾಂತರ. ಆ ಒಂದು ಜೆಸಿಬಿ ಮುಖಾಂತರವೇ ನೀರು ಈಗ ಹರಿದು ಹೋಗ್ತಾ ಇದೆ. ಆದ್ರೆ ಮಳೆ ಬರ್ತಾನೆ ಇರುವಂತಹ ಕಾರಣಕ್ಕಾಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಸದ್ಯಕ್ಕೆ ಈ ಒಂದು ಭಾಗದ ಜನ ಅಷ್ಟೇ ಅಲ್ಲ, ಮೂಕ ಪ್ರಾಣಿಗಳು ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಓನರ್ಗಳು ಈಗಾಗಲೇ ಏನಿದ್ದಾರೆ ಓನರ್ಗಳು, ಸಾಕಷ್ಟು ಜನ ಓನರ್ಗಳು ಇಲ್ಲಿಂದ ಹೊರಟು ಹೋಗಿರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಸಾಕು ನಾಯಿಗಳಾಗಿರ್ಬೋದು, ಜೊತೆಗೆ ಬೀದಿ ನಾಯಿಗಳಿಗೆ ಊಟ ಇಲ್ಲದೆ ಎಲ್ಲವೂ ಕೂಡ ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಸದ್ಯಕ್ಕೆ ನಾವು ಈ ಒಂದು ಲೇಔಟ್ನ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಮನೆ ಒಳಗಡೆ ಕೂಡ ಸಾಕಷ್ಟು ನೀರು ಹೋಗ್ಬಿಟ್ಟಿದೆ. ಒಳಗಡೆ ಇರುವಂತಹ ಫ್ರಿಡ್ಜ್ ಆಗಿರ್ಬೋದು, ಸೋಫಾ, ಹೀಗೆ ಎಲ್ಲಾ ವಸ್ತು ಕೂಡ ನಮ್ದೆಲ್ಲ ಕೊಚ್ಚು ಹೋಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿರುವಂತಹ ನಿವಾಸಿ ಹೇಳ್ತಿದ್ದಾರೆ. ಸೊ ಅವ್ರನ್ನ ನಿಮ್ಗೆ ಯಾವಾಗಿಂದ ಈ ಸಮಸ್ಯೆ? ಅಲ್ಲಿ ಅವ್ರ ಹತ್ರ ಸರಿ, ಬಂದು 4 ವರ್ಷದಿಂದ ಬಂತು. ಈಗ 4 ವರ್ಷದಿಂದ ಈಗ ಈ ತರನೇ ಇದೆ. ವರ್ಷ ಈ ತರ ಇದೇ ಪ್ರಾಬ್ಲಮ್ ನಮ್ಗೆ ಬರ್ತಾ ಇದೆ. ಯಾವಾಗ ಇದು ಫಸ್ಟ್ ಟೈಮ್ ಇಲ್ಲ ನಮ್ಗೆ ಈ ತರ ಮನೆಯಲ್ಲಿ ಆಗಿದೆ ಡ್ಯಾಮೇಜ್. ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಸೋಫಾ ಒಳಗಡೆ ಹಂಗೆ ಎಲ್ಲ ಹಂಗೆ ಹೋಗ್ಬಿಟ್ಟಿದೆ ನೋಡಿ. ಅಲ್ಲ, ಈಗೆಲ್ಲ ಹಿಂಗ ಆದಾಗೆಲ್ಲ ಕೂಡ ಪರಿಹಾರ ಅಂತ ಏನ್ ಕೊಡ್ತಾರೆ ನಿಮಗೆ? ಲಾಸ್ಟ್ ಟೈಮ್ ಒಂದು 25,000 ಕೊಟ್ಟಿದ್ರು, ತಿರ್ಗಾ ಒಂದು 10,000 ಕೊಟ್ಟರು ಅಷ್ಟೇ. ಬಂದು ನೀರು ಬಂದಾಗೆಲ್ಲ 10,000 20,000 ಅಷ್ಟೇ. ಡ್ಯಾಮೇಜ್ ಆಗೋದು ನಿಮ್ದು ಎಷ್ಟು? ನಮ್ದು ಆಗುತ್ತೆ ಒಂದು ಲಾಸ್ಟ್ ಟೈಮ್ ಒಂದು 50,000 ಮೇಲೆ ಆಯ್ತು. ಈಗ ನೋಡಿದ್ರೆ ಒಂದು 80,000 ಮೇಲೆ ಆಗಿದೆ. ಈಗ ಈ ಮನೆ ಒಳಗಡೆ ನಾವು ನೋಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನೀರು ತುಂಬಿರೋದ್ ಕಾರಣಕ್ಕಾಗಿ ಇಲ್ಲಿ ಸೋಫಾ ಆಗಿರ್ಬೋದು, ಅವರ ಫ್ರಿಡ್ಜು ಎಲ್ಲವೂ ಕೂಡ ಈ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ. ಸಾಯಿ ಲೇಔಟ್ನ ಕಣ್ಣೀರ ಕಥೆ ನೋಡಿ, ಪರಿಸ್ಥಿತಿ ನೋಡಿ ಹೆಂಗೆ. ಅಲ್ಲಿ ಅದನ್ನ ಲೇಔಟ್ ಮಾಡುವಾಗ ಪ್ಲಾನ್ ಇರ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಒಟ್ನಲ್ಲಿ ಈಗ ಜನಗಳು ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಸಾಯಿ ಲೇಔಟ್ ಅಲ್ಲಿ ಮಾತ್ರ ಆಹಾರ ಮತ್ತೆ ಹಾಲು ಅದು ಯಾರು ಬಂದು ಇಸ್ಕೋತಾರೋ ಅವರು ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಇನ್ನೂ ಎಲ್ಲ ಮನೆಗೂ ಒದಗಿಸ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾರು ಕಣ್ಣಿಗೆ ಕಾಣ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಇತರೆ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿವೆ. ಜನಕ್ಕೂ ಕೂಡ ತುಂಬಾ ತೊಂದರೆ ಆಗಿದೆ. ಕಂಡಲ್ಲಿ ಬೆಂಗಳೂರಿನಲ್ಲಿ ಮಳೆಗೆ ಸಾಕಷ್ಟು ಅನಾಹುತ ಆಗಿದೆ. ಅಂಡರ್ ಪಾಸ್ಗಳಲ್ಲಿ ವಿಶೇಷವಾಗಿ ಸಾಕಷ್ಟು ನೀರು ನಿಂತು ಅಪಾಯ ಎದುರಾಗಿದೆ. ಮಡಿವಾಳದ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂತು ಸಾಕಷ್ಟು ತೊಂದರೆ ಆಗಿದೆ. ಸಂಚಾರ ಅಂತೂ ಹೇಗೋ ಅಸ್ತವ್ಯಸ್ತವಾಗಿದೆ. ಅಲ್ಲಿ ಮೂವ್ಮೆಂಟೇ ಇಲ್ಲ ಅನ್ನೋ ಪರಿಸ್ಥಿತಿ. ಜಿಟಿ ಮಳೆ ನಡುವೆನೆ ಓಡಾಡ್ತಾ ಇದ್ದಾರೆ. ಆಫೀಸ್ಗಳಿಗೆ ಹೋಗಬೇಕು, ವೀಕ್ ಡೇ ಇವತ್ತು. ಆಫೀಸ್ಗಳಿಗೆ ಹೋಗುವಂತ ಜನ ಅಂತೂ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥವ್ರು, ಬೇರೆ ಬೇರೆ ರೀತಿಯ ಉದ್ಯೋಗಗಳಿಗೆ ತೆರಳುವಂಥವ್ರು ಎಲ್ಲರೂ ಕೂಡ ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಲೇಬೇಕು, ತುತ್ತಿನ ಚೀಲ ತುಂಬಿಸ್ಲೇಬೇಕು. ಏನ್ ಮಾಡೋದು, ಮಳೆ ಬರ್ತಾನೆ ಇದೆ. ಬೆಂಗಳೂರಿನಲ್ಲಿ ಮಳೆ ಹೊಡಿತಕ್ಕೆ ಜನ ಪರದಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ಬಿಟ್ಟಿದೆ. ಪ್ರತಿಯೊಂದು ಕಡೆನೂ ಕೂಡ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯ ಸಮಸ್ಯೆ. ಮಳೆ ನೀರು ತುಂಬಿಕೊಂಡು ಒದ್ದಾಡ್ತಾ ಇದ್ದಾರೆ ಜನ. ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತ. ರಸ್ತೆ ಮೇಲೆ ಗಾಡಿ ಓಡಿಸ್ತಾ ಇದೀವೋ, ಕೆರೆಲ್ ಗಾಡಿ ಓಡಿಸ್ತಾ ಇದೀವೋ ಗೊತ್ತಾಗದೇ ಇರೋಷ್ಟು ಮಳೆ ಸುರಿದಿದೆ ಬೆಂಗಳೂರಿನಲ್ಲಿ. ಇವತ್ತು ಕೂಡ ಬೆಳಗ್ಗೆಯಿಂದಾನೇ ಸುರಿತಾ ಇರೋ ಮಳೆ ಒಂದು ಕ್ಷಣವೂ ಕೂಡ
ಬಿಡುವು ಕೊಡದ ಹಾಗೆ ಸುರಿತಾನೆ ಇದೆ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಾಯಿ ಲೇಔಟ್ ಇಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಓವರ್ ಆಲ್ ಬೆಂಗಳೂರಿನಲ್ಲೂ ಕೂಡ ಮುತ್ತಪ್ಪ ನಿರಂತರವಾಗಿ ಮಳೆ ಸುರಿತಾನೆ ಇದೆ, ಮಳೆ ನಿಲ್ತಾನೆ ಇಲ್ಲ. ಮಳೆ ಆರ್ಭಟ. ಸಾಯಿ ಲೇಔಟ್ ಅಂತೂ ಸಂಪೂರ್ಣ ಕೆರೆನೇ ಆಗಿಬಿಟ್ಟಿದೆ ಅಂತ. ಈಗೇನಿದೆ ಅಪ್ಡೇಟ್, ಏನಿದೆ ಪರಿಸ್ಥಿತಿ? ಸುಲಕ್ಷ್ಮಿ, ಈಗ ತಾನೇ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಜೆಸಿಬಿನಲ್ಲಿ ನೀರು ಮತ್ತೆ ಊಟವನ್ನ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಸಾಯಿ ಲೇಔಟ್ ನಿವಾಸಿಗಳಿಗೆ ಬೆಳಗಿಂದಲೂ ಕೂಡ ಊಟ, ಉಪಹಾರ ಸೇರಿದಂತೆ ಇನ್ನಿತರ ಅಗತ್ಯ ವಸ್ತುಗಳು ಇರದೇ ಇರುವಂತಹ ಕಾರಣಕ್ಕಾಗಿ ಈಗ ತಾನೇ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಜೆಸಿಬಿನಲ್ಲಿ ಕುಡಿಯುವ ನೀರು ಮತ್ತೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ದೃಶ್ಯವನ್ನು ಕೂಡ ನಾವು ನೋಡಬಹುದು. ಈಗ ತಾನೇ ಬಿಬಿಎಂಪಿ ಅಧಿಕಾರಿಗಳು ಆ ಜೆಸಿಬಿನಲ್ಲಿ ನೀರು ಮತ್ತೆ ಬೆಳಗಿಗೆ ಬೇಕಾದಂತಹ ಏನು ಟಿಫನ್ ಆಗಿರಬಹುದು, ಜೊತೆಗೆ ಹಾಲಿನ ಪಾಕೆಟ್ ಅನ್ನು ಕೂಡ ಅವರು ವಿತರಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜನ ಹೊರಗಡೆ ಬರೋದಕ್ಕೆ ಆಗದಿರುವಂತಹ ಕಾರಣಕ್ಕಾಗಿ ಜೆಸಿಬಿನಲ್ಲೇ ಅವರನ್ನ ಆ ಒಂದು ಊಟವನ್ನು ಹೋಗ್ಬಿಟ್ಟು ಅವರ ಮನೆಗೆ ಹೋಗಿ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಈ ಒಂದು ಲೇಔಟ್ ಜನರಿಗೆ ಇದೇ ರೀತಿಯಾಗಿ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂದ್ರೆ ಎಲ್ಲೂ ಕೂಡ ಅವರಿಗೆ ಜಾಗ ಇಲ್ಲ ಇರೋದಕ್ಕೆ. ಹೀಗಾಗಿ ಫಸ್ಟ್ ಫ್ಲೋರ್ ಮತ್ತೆ ಮನೆಯ ಮಹಡಿ ಮೇಲೆ ಹೋಗ್ಬಿಟ್ಟು ಎಲ್ಲರೂ ಕೂಡ ವಾಸವಾಗಿದ್ರು. ಇದೀಗ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ನೀಡುವಂತಹ ಕೆಲಸವನ್ನ ಈಗ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು, ಬಿಬಿಎಂಪಿಯ ಸಿಬ್ಬಂದಿಗಳೆಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜೆಸಿಬಿನಲ್ಲಿ ಅವರಿಗೆ ಅಗತ್ಯ ವಸ್ತುಗಳು ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಈ ಲೇಔಟ್ ಅಲ್ಲಿರುವಂತಹ ನೀರು ಮಾತ್ರ ಕಡಿಮೆ ಆಗುವಂತಹ ಯಾವುದೇ ರೀತಿಯಂತಹ ಲಕ್ಷಣ ಕಂಡು ಬರ್ತಾ ಇಲ್ಲ. ರಾಜಕಾಲುವೆ ನೀರು ಏರಿಕೆ ಆಗ್ತಾನೆ ಇದೆ. ಯಾಕಂದ್ರೆ ಬೇರೆ ಬೇರೆ ಭಾಗದಲ್ಲಿ ಮಳೆ ಬರ್ತಿರುವಂತಹ ಕಾರಣಕ್ಕಾಗಿ ಆ ಮಳೆ ನೀರು ನೇರವಾಗಿ ಇಲ್ಲಿಂದ ಹರಿದು ಇಲ್ಲಿರುವಂತಹ ಪಕ್ಕದಲ್ಲಿರುವಂತಹ ಕೆರೆಗೆ ಹೋಗ್ತಿರುತ್ತೆ. ಆದ್ರೆ ಆ ಕೆರೆಗೆ ಹೋಗುವಂತಹ ರಾಜಕಾಲುವೆಯ ನೀರು ನೇರವಾಗಿ ಲೇಔಟ್ ಒಳಭಾಗದಲ್ಲಿ ಬರ್ತುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಆ ಜನರಿಗೆ ಏನು ಉಪಹಾರ ಹಂಚಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ನೀರು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಫಸ್ಟ್ ಫ್ಲೋರ್ ಇರುವಂತಹ ಜನರಿಗೆ ಹೋಗಿ ಕೊಡಕ್ಕಾಗಲ್ಲ. ಅವರು ಕೆಳಗಡೆ ಬಂದು ಏನು ತೆಗೆದುಕೊಳ್ಳಕ್ಕೂ ಆಗದಿರುವಂತಹ ಕಾರಣಕ್ಕಾಗಿ ಜೆಸಿಬಿನಲ್ಲೇ ಹೋಗಿ ಅವರನ್ನ ಹಂಚಿಕೆ ಮಾಡುವಂತಹ ಕೆಲಸವನ್ನ ನಾವು ಇಲ್ಲಿ ಮಾಡ್ತಿದೀವಿ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ನೀರಿನ ಬಾಟಲ್ ಆಗಿರ್ಬೋದು ಮತ್ತೆ ಇನ್ನಿತರ ವಸ್ತುಗಳನ್ನ ಜೆಸಿನ ಮುಂಭಾಗದಲ್ಲಿ ಇಟ್ಕೊಂಡು ಹಂಚಿಕೆ ಮಾಡುವಂತಹ ಕೆಲಸವನ್ನ ಈಗ ಮಾಡ್ತಿದ್ದಾರೆ ಶ್ರೀಲಕ್ಷ್ಮಿ. ಓಕೆ, ಬಟ್ ಎಷ್ಟೊತ್ತು ತನಕ ಅಂತ ಬರೀ ಹೀಗೆ ಆಹಾರ ನೀರು ಹಂಚಿಕೊಂಡಿರ್ತಾರೆ? ಇನ್ನೂ ಕೂಡ ಅಲ್ಲಿ ನೀರನ್ನ ಹೊರಗಡೆ ಹಾಕುವಂತ ಕೆಲಸ ಆಗ್ಬೇಕಾಗಿದೆ. ಆದ್ರೆ ಮಳೆ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗುತ್ತೆ, ಜೊತೆಗೆ ಇನ್ನಷ್ಟು ನೀರು ಕೂಡ ತುಂಬಿಕೊಳ್ಳುತ್ತೆ. ಸೊ ಪರಿಹಾರ ಏನ್ ಇದಕ್ಕೆ? ಜನಪ್ರತಿನಿಧಿಗಳು ಯಾರಾದ್ರೂ ಭೇಟಿ ನೀಡಿದಾರಾ? ಏನ್ ಕತೆ ಮುತ್ತಪ್ಪ? ಲಕ್ಷ್ಮಿ, ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳಾಗಲಿ ಇಲ್ಲಿರುವಂತಹ ಶಾಸಕರಾಗಿರಲಿ ಯಾರು ಕೂಡ ಇದುವರೆಗೂ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಕಾರಣ ಇಷ್ಟೇ, ಈ ಸಾಯಿ ಲೇಔಟ್ನ ಈ ಸಮಸ್ಯೆ ಇವತ್ತಿಂದಲ್ಲ, ಕಳೆದ 4-5 ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಲ್ಲಿ ರಾಜಕಾಲುವೆಯನ್ನ ಅಗಲೀಕರಣ ಮಾಡಿದ್ರೆ ಸಾಕು, ಈ ಲೇಔಟ್ಗೆ ಬರುವಂತಹ ರಾಜಕಾಲುವೆ ನೀರು ಸರಾಗವಾಗಿ ಹರಿದು ಹೋಗುತ್ತೆ. ಆ ಒಂದು ರಾಜಕಾಲುವೆಯನ್ನ ಅಗಲೀಕರಣ ಮಾಡೋದ್ರಲ್ಲೇ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಇಲ್ಲಿ ನಾವು ಆಗ್ಲೇ ಹೇಳಿದಾಗೆ ಇಬ್ಬರು ಹಾಲಿ ಸಿಎಂಗಳು ಬಂದು ಭೇಟಿ ಕೊಟ್ಟಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು. 4 ಜನ ಬಿಬಿಎಂಪಿ ಆಯುಕ್ತರು ಯಾರೆಲ್ಲ ಆಗಿದ್ರು ಅವರೆಲ್ಲರೂ ಕೂಡ ಬಂದು ಇಲ್ಲಿ ಭೇಟಿ ಕೊಟ್ಟಿದ್ರು. ಎಲ್ಲರೂ ಭೇಟಿ ಕೊಡ್ತಾ ಇದ್ದಾರೆ ಹೊರತು ಶಾಶ್ವತ ಪರಿಹಾರ ಇಲ್ಲ. ಕೇವಲ ಈ ಒಂದು ಲೇಔಟ್ ನ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆನ ಅಗಲೀಕರಣ ಮಾಡಿದ್ರೆ ಸಾಕು, ನೀರು ಹರಿದು ಹೋಗುತ್ತೆ. ಆದ್ರೆ ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಸರಿದೂಗಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಹೀಗಾಗಿ ಲೇಔಟ್ ನ ಜನರು ಇದೇ ರೀತಿಯಂತಹ ಸಮಸ್ಯೆಯನ್ನು ಎದುರಿಸಬೇಕು. ಈ ನೀರು ಹೋಗೋವರೆಗೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಿಸಬೇಕು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಆ ಒಂದು ಲೇಔಟ್ ನ ಪ್ರಾರಂಭದಲ್ಲೇ ಒಂದು ಸಣ್ಣದಾದಂತಹ ಮೋರಿಯನ್ನ ಓಪನ್ ಮಾಡಲಾಗಿದೆ ಜೆಸಿಬಿ ಮುಖಾಂತರ. ಆ ಒಂದು ಜೆಸಿಬಿ ಮುಖಾಂತರವೇ ನೀರು ಈಗ ಹರಿದು ಹೋಗ್ತಾ ಇದೆ. ಆದ್ರೆ ಮಳೆ ಬರ್ತಾನೆ ಇರುವಂತಹ ಕಾರಣಕ್ಕಾಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಸದ್ಯಕ್ಕೆ ಈ ಒಂದು ಭಾಗದ ಜನ ಅಷ್ಟೇ ಅಲ್ಲ, ಮೂಕ ಪ್ರಾಣಿಗಳು ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಓನರ್ಗಳು ಈಗಾಗಲೇ ಏನಿದ್ದಾರೆ ಓನರ್ಗಳು, ಸಾಕಷ್ಟು ಜನ ಓನರ್ಗಳು ಇಲ್ಲಿಂದ ಹೊರಟು ಹೋಗಿರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಸಾಕು ನಾಯಿಗಳಾಗಿರ್ಬೋದು, ಜೊತೆಗೆ ಬೀದಿ ನಾಯಿಗಳಿಗೆ ಊಟ ಇಲ್ಲದೆ ಎಲ್ಲವೂ ಕೂಡ ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಸದ್ಯಕ್ಕೆ ನಾವು ಈ ಒಂದು ಲೇಔಟ್ ನ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಮನೆ ಒಳಗಡೆ ಕೂಡ ಸಾಕಷ್ಟು ನೀರು ಹೋಗ್ಬಿಟ್ಟಿದೆ. ಒಳಗಡೆ ಇರುವಂತಹ ಫ್ರಿಡ್ಜ್ ಆಗಿರ್ಬೋದು, ಸೋಫಾ, ಹೀಗೆ ಎಲ್ಲಾ ವಸ್ತು ಕೂಡ ನಮ್ದೆಲ್ಲ ಕೊಚ್ಚು ಹೋಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿರುವಂತಹ ನಿವಾಸಿ ಹೇಳ್ತಿದ್ದಾರೆ. ಸೊ ಅವ್ರನ್ನ ಯಾವಾಗಿಂದ ಈ ಸಮಸ್ಯೆ ಅಲ್ಲಿ ಅವ್ರ ಹತ್ರ ಸರಿ ಹಿಂಗೆ ಬಂದು 4 ವರ್ಷದಿಂದ ಬಂದು ಈಗ 4 ವರ್ಷದಿಂದ ಈ ತರನೇ ಇದೆ. ವರ್ಷ ಈ ತರ ಇದೇ ಪ್ರಾಬ್ಲಮ್ ನಮ್ಗೆ ಬರ್ತಾ ಇದೆ.
ಯಾವಾಗ ಇದು ಫಸ್ಟ್ ಟೈಮ್ ಇಲ್ಲ ನಮ್ಗೆ ಅದು ಇದ್ದಾರೆ ಮನೆಯಲ್ಲಿ ಆಗಿದೆ ಡ್ಯಾಮೇಜ್? ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಸೋಫಾ ಒಳಗಡೆ ಹಂಗೆ ಎಲ್ಲ ಹಂಗೆ ಹೋಗ್ಬಿಟ್ಟಿದೆ ನೋಡಿ. ಅಲ್ಲ, ಈಗೆಲ್ಲ ಹಿಂಗ ಆದಾಗೆಲ್ಲ ಕೂಡ ಪರಿಹಾರ ಅಂತ ಏನ್ ಕೊಡ್ತಾರೆ ನಿಮಗೆ? ಲಾಸ್ಟ್ ಟೈಮ್ ಒಂದು 25,000 ಕೊಟ್ಟಿದ್ರು, ತಿರ್ಗಾ ಒಂದು 10,000 ಕೊಟ್ಟರು ಅಷ್ಟೇ. ಬಂದು ನೀರು ಬಂದಾಗೆಲ್ಲ 10,000 20,000 ಅಷ್ಟೇ. ಡ್ಯಾಮೇಜ್ ಆಗೋದು ನಿಮ್ದು ಎಷ್ಟು? ನಮ್ದು ಆಗುತ್ತೆ ಒಂದು ಲಾಸ್ಟ್ ಟೈಮ್ ಒಂದು 50,000 ಮೇಲೆ ಆಯ್ತು. ಈಗ ನೋಡಿದ್ರೆ ಒಂದು 80,000 ಮೇಲೆ ಆಗಿದೆ. ಈಗ ಈ ಮನೆ ಒಳಗಡೆ ನಾವು ನೋಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನೀರು ತುಂಬಿರೋದ್ ಕಾರಣಕ್ಕಾಗಿ ಇಲ್ಲಿ ಸೋಫಾ ಆಗಿರ್ಬೋದು, ಅವರ ಫ್ರಿಡ್ಜು ಎಲ್ಲವೂ ಕೂಡ ಈ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ. ಆಲ್ ರೈಟ್, ಸಾಯಿ ಲೇಔಟ್ ನ ಕಣ್ಣೀರ ಕಥೆ ನೋಡಿ, ಪರಿಸ್ಥಿತಿ ನೋಡಿ ಹೆಂಗೆ ಅಲ್ಲಿ. ಅದನ್ನ ಲೇಔಟ್ ಮಾಡುವಾಗ ಪ್ಲಾನ್ ಇರ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಒಟ್ನಲ್ಲಿ ಈಗ ಜನಗಳು ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಸಾಯಿ ಲೇಔಟ್ ಅಲ್ಲಿ ಮಾತ್ರ ಆಹಾರ ಮತ್ತೆ ಹಾಲು ಅದು ಯಾರು ಬಂದು ಇಸ್ಕೋತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಇನ್ನೂ ಎಲ್ಲ ಮನೆಗೂ ಒದಗಿಸ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾರು ಕಣ್ಣಿಗೆ ಕಾಣ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಇತರೆ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿವೆ. ಜನಕ್ಕೂ ಕೂಡ ತುಂಬಾ ತೊಂದರೆ ಆಗಿದೆ. ಕಂಡಲ್ಲಿ